ಸರ್ ಗೇಮ್ ನಡೀತಿದೆ ಬಟ್ ನ್ಯೂಜಿಲೆಂಡ್ ಸ್ಟ್ರಾಂಗ್ ಇದ್ದಾರೆ ಬಟ್ ಇಂಡಿಯಾ ವಿನ್ ಆಗ್ತಾರೆ ನನಗೆ ಕಾನ್ಫಿಡೆಂಟ್ ಇದೆ. ಓಕೆ, ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅಂತ ಹೇಳಿ ಮೇಡಮ್? ಕೊಹ್ಲಿ ಆಫ್ ಕೋರ್ಸ್ RCB ಫ್ಯಾನ್. ಸೆಂಚುರಿ ಬರ್ಬೋದಾ? ಯಾರಾದರೂ ಒಬ್ರು ಬರ್ತಾರೆ, ಕೊಹ್ಲಿ ಅಂತಾನೆ ಇಲ್ಲ. ಓಕೆ, ನ್ಯೂಜಿಲೆಂಡ್ ಸೋಲುತ್ತಂತಾಗ ಸೋಲ್ಬೇಕು, ನಾವು ಗೆಲ್ಲಬೇಕು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಯಾರು ಗೆಲ್ತಾರ? ಯಾರು ಗೆಲ್ತಾರೆ? ಇಂಡಿಯಾನೇ ಗೆಲ್ಲ ಸರ್. ಆಮೇಲೆ ಇವನು ರೋಹಿತ್ ಕೊಹ್ಲಿ ರಿಟೈರ್. ಓಕೆ, ಆ ರೀಸನ್ ಯಾಕೆ? ಟೀಮ್ ಚೆನ್ನಾಗಿದೆ, ಪಿಚ್ ನಮ್ಮದೇ, ಅದಕ್ಕೆ ನಾವೇ ಗೆಲ್ಲೋದು. ಓಕೆ, ಬನ್ನಿ ಬನ್ನಿ. ಒಬ್ವಿಯಸ್ಲಿ ಇಂಡಿಯಾನೇ ವಿನ್ ಆಗುತ್ತೆ. ಯಾಕೆ ಅಂತ? ಟೀಮ್ ಸ್ಟ್ರಾಂಗ್ ಆಗಿದೆ, ಬ್ಯಾಲೆನ್ಸು ಇದೆ, ಮತ್ತು ಹಂಗೆ ನೋಡಿದರೆ ಪರ್ಫಾರ್ಮ್ ಮಾಡಿದ್ದಾರೆ ಪೂರಾ ಟೂರ್ನಮೆಂಟಲ್ಲಿ. ಎಲ್ಲ ಪ್ಲೇಯರ್ಸು ಫಾರ್ಮಲ್ಲೂ ಇದ್ದಾರೆ. ಸೊ ನ್ಯೂಜಿಲೆಂಡ್ ಕೂಡ ಸ್ಟ್ರಾಂಗ್ ಇದೆ. ಬೌಲಿಂಗ್ ಈಗ ನಮ್ಮ ಟೀಮ್ ಅಂದರೆ ನಮ್ಮ ಟೀಮಲ್ಲಿ ನಾವು ಬಿಲೀವ್ ಮಾಡ್ತೀವಲ್ವಾ, ಅದಕ್ಕೆ. ಓಕೆ, ಸೆಂಚುರಿ ಯಾರು ನಿರೀಕ್ಷೆ ಮಾಡ್ಬೋದು? ಸೆಂಚುರಿ ಶುಭಮ್ ಗಿಲ್ನಿಂದ ಬಂದಿಲ್ಲ, ಚಾನ್ಸ್ ಇದೆ ಅವರು ಚೆನ್ನಾಗಿ ಆಡ್ತಾರೆ ಅಂತ. ಒಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅಂತೂ ಆಡ್ತಾರೆ. ರೋಹಿತ್ ಶರ್ಮಾ ಕ್ವಿಕ್ ಇನ್ನಿಂಗ್ಸ್ ಆಡ್ತಾರೆ, ಅದನ್ನು ಸ್ವಲ್ಪ ನಿಂತ್ಬಿಟ್ಟು ನೋಡ್ಕೊಂಡು ಸ್ವಲ್ಪ ಆಡಿದರೆ ಅವರಿಂದನೂ ಬಿಗ್ ಸ್ಕೋರ್ ಬರೋ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ, ಅದಕ್ಕೆ ಪ್ಲೇಯಿಂಗ್ 11 ಯಾರು ಚಾನ್ಸಸ್ ಸಿಗ್ಬೋದು ಅಂತ? ಮೇ ಬಿ ಸೇಮ್ ಟೀಮ್ ಇರ್ಬೋದು. ಹಾಂ, ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಯಾರು ಗುಡ್ ಆಗ್ಬೋದು ನಾಳೆ? ಬೌಲಿಂಗು ವರುಣ್ ಚಕ್ರವರ್ತಿ ಅವ್ರ ಮೇಲೆ ಒಂದು ಸ್ವಲ್ಪ ರಿಯಾಲಿಟಿ ಇರುತ್ತೆ. ಯಾಕಂದರೆ ನ್ಯೂಜಿಲೆಂಡ್ಸ್ ಬ್ಯಾಟ್ಸ್ಮನ್ಸು ಸ್ಪಿನ್ ಸ್ವಲ್ಪ ಚೆನ್ನಾಗಿ ಆಡಲ್ಲ ಹಂಗೆ ನೋಡಿದರೆ, ಅದಕ್ಕೆ ಅವ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಇರುತ್ತೆ ಬೌಲಿಂಗ್ ಬಂದರೆ. ಥ್ಯಾಂಕ್ ಯು. ಭಾರತ್ ಮಾತಾ ಕಿ ಜೈ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಥ್ಯಾಂಕ್ ಯು. ಪುನೀತ್ ಬನ್ನಿ ಸರ್, ಬನ್ನಿ ಸೈಡ್ ಪಕ್ಕದಲ್ಲಿ ಬನ್ನಿ. ಮಾತಾಡಿ ಸರ್, ಮಾತಾಡಿ ಬನ್ನಿ. ನಾನು ಹೇಳ್ಕೊತೀನಿ. ನೋ ವಾಟ್ ವಿ ಹ್ಯಾವ್ ಟು ಸ್ಪೀಕ್ ಕನ್ನಡ ಕನ್ನಡ ನಮಗೆ ಗೊತ್ತಿಲ್ಲ. ಅಲ್ಲ, ಏನು ಹೇಗಿರ್ಬೋದು ಇಂಗ್ಲಿಷ್ನಲ್ಲೇ ಮಾತಾಡಿ ಸರ್. ಡೈಲಿ ಕ್ರಿಕೆಟ್ ಆಡ್ತೀರಾ, ಯಾವ್ದು ಮ್ಯಾಚ್ ವಿನ್ ಆಗ್ಬೋದು, ಯಾರು ಸೆಂಚುರಿ ಹೊಡಿಬೋದು, ಏನು ಮ್ಯಾಚ್ ಹೇಗಿರುತ್ತೆ ನಾಳೆ ವೈಬು? ನಾಳೆ ಚೆನ್ನಾಗಿರುತ್ತೆ ಸರ್. ಏನಂದರೆ ವಿರಾಟ್ ಕೊಹ್ಲಿ, ಆಮೇಲೆ KL ರಾಹುಲ್, ರೋಹಿತ್ ಶರ್ಮಾ ಇವರೆಲ್ಲ ಇದ್ದಾರೆ, ಚೆನ್ನಾಗಿರುತ್ತೆ. ಬೌಲಿಂಗು ಚೆನ್ನಾಗಿದೆ ನಮ್ಮ ಇಂಡಿಯಾದು. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಸರ್. ಕರ್ನಾಟಕದ KL ರಾಹುಲ್ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಇತ್ತೀಚೆಗೆ. ಹೌದು, ಸೆಂಚುರಿ ನಿರೀಕ್ಷೆ ಮಾಡ್ಬೋದಾ? ಮಾಡ್ಬೋದು, ಆದರೆ ಅವ್ರಿಗೆ ಬ್ಯಾಟಿಂಗ್ ಅವಕಾಶ ಕಮ್ಮಿ ಇತ್ತು, ಅದರಿಂದ ಸ್ವಲ್ಪ ಇದಾಗುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ ನಾಳೆ ಮ್ಯಾಚು. ಓಕೆ, ಗೆಲ್ಲುತ್ತಂತ 100% ವಿನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ All the best, ಇಂಡಿಯಾ. ನ್ಯೂಜಿಲೆಂಡ್ ಮತ್ತು ಭಾರತ ಫೈನಲ್ ಪಂದ್ಯ, ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗುತ್ತಾ? ಬಿಡಿ ಸರ್, ನಾ ಮೈಕ್ ಹಿಡ್ಕೊತೀನಿ. Okay. Champions Trophy, yeah, definitely India ಗೆಲ್ತಾರೆ, definitely, because we have the potential, we have the players to play. I rely on Virat Kohli and Rohit Sharma. Definitely India is going to win tomorrow's match and we will perform the best. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರಂತ? Virat Kohli. ಓಕೆ, Expecting Rohit Sharma to open well, and also our bowlers, especially Mohammad Shami and Ravindra Jadeja, to perform well. ಇಂಡಿಯನ್ ಬೌಲಿಂಗ್ ಸ್ಟ್ರೆಂತ್ ಬಗ್ಗೆ ಮಾತಾಡೋದಾದ್ರೆ ಬೌಲಿಂಗ್ ಸ್ಟ್ರೆಂತ್ ಅಂದರೆ ಐ ಥಿಂಕ್ ಮೊಹಮ್ಮದ್ ಶಮಿ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಮತ್ತು ಮಿಡಲಲ್ಲಿ ಸ್ಪಿನ್ನರ್ಸ್ ಜಡೇಜಾ, ಅಕ್ಷರ್ ಪಟೇಲ್ ತುಂಬ ಚೆನ್ನಾಗಿ ಸ್ಪಿನ್ನಿಂಗ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಈಗ ದುಬೈ ಪಿಚ್ ಅಂದರೆ ಸ್ವಲ್ಪ ಸ್ಲೋ, ಸ್ಪಿನ್ನರ್ಸ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕಿಂತ ಐ ಥಿಂಕ್ ಅಕ್ಷರ್ ಮತ್ತು ಜಡೇಜಾ ತುಂಬ ಚೆನ್ನಾಗಿ ಪರ್ಫಾರ್ಮ್. ಅದಕ್ಕಿಂತ ಇನ್ನೊಂದು ಅವರು ವರುಣ್ ಚಕ್ರವರ್ತಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅವರು. ಸರ್, RCB ಜರ್ಸಿ ಹಾಕಿದ್ದೀರಾ, ನಾಳೆ ಮ್ಯಾಚ್ ಬೇರೆ. ನಾಳೆ ಕಪ್ ನಮ್ದೇ ಸರ್. ಹೇಗಿರಲಿದೆ ನಾಳೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮ್ಯಾಚ್? ಆ ಒಂದು ವೈಬ್, ಕಳೆದ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ಸೋತಿತ್ತು, ಆ ಒಂದು ಸೇಡನ್ನು ತೀರಿಸ್ಕೊಳುತ್ತಾ? ಸರ್, ಈಗ ಆಸ್ಟ್ರೇಲಿಯಾದವ್ರಿಗೆ ಹೊಡೆದಿದ್ದೀವಿ ಸೆಮೀಸಲ್ಲಿ, ಸೇಮ್ ಹಂಗೆ ನ್ಯೂಜಿಲೆಂಡ್ ಅವ್ರಿಗೂ ಹೊಡಿತೀವಿ. ನಮ್ಮ RCBಯ ಒಂದು ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ದಾರೆ ನಾಳೆ ಪಂದ್ಯದಲ್ಲಿ. ಹೇಗೆ ಸೆಂಚುರಿ ನಿರೀಕ್ಷೆ ಮಾಡ್ಬೋದಾ ವಿರಾಟ್ ಕೊಹ್ಲಿ? ಸೆಂಚುರಿ ಹೊಡಿತಾರಲ್ಲ ಗೊತ್ತಿಲ್ಲ ಸರ್, ಮ್ಯಾಚ್ ಅಂತೂ ಹೊಡಿತೀವಿ. ಮ್ಯಾಚ್ ಅಂತೂ ಹೊಡಿತೀವಿ ಅಷ್ಟೇ. ಬೌಲಿಂಗ್ ಅಂತ ಬಂದಾಗ ಇದೆಯಲ್ಲ ನಮ್ಮ ಟೀಮಲ್ಲೆಲ್ಲ ಈಗ ಪೇಸ್ ಬೌಲರ್ಸ್ಗೆ ಅಷ್ಟು ಸಪೋರ್ಟ್ ಇಲ್ಲ, ಪಿಚ್ ಸ್ಪಿನ್ನರ್ಸ್ ಇದ್ದಾರೆ, ಮೊಹಮ್ಮದ್ ಶಮಿ ಇದ್ದಾರೆ. ಈ ಸಲ ಕಪ್ ನಮ್ದೇ ಎನ್ನುವ ಹಾಗೆ ಇಂಡಿಯಾದ ಕೂಡ ಈ ಸಲ ಕಪ್ ನಮ್ದೇ. ಸರ್. ಯಾವ್ದು ವಿನ್ ಆಗ್ಬೋದು ಅಂತ ಹೇಳಿ? ಆಬ್ವಿಯಸ್ಲಿ ಇಂಡಿಯಾನೇ ಆಗುತ್ತೆ, ಅದರಲ್ಲಿ ರೀಸನ್ ಇಂಡಿಯಾನೇ ಆಗುತ್ತೆ. ನಂಬರ್ 1 ಅದು ಟೀಮು. ಆಬ್ವಿಯಸ್ಲಿ ಇಂಡಿಯನ್ ಆಗಲೇಬೇಕು. ಯಾವುದು ಸೆಂಚುರಿ ಯಾರಿನಿಂದ ನಿರೀಕ್ಷೆ ಮಾಡುವ? ಶುಭ್ಮನ್ ಗಿಲ್, ಗಿಲ್ಲು ಮತ್ತು ವಿರಾಟ್ ಕೊಹ್ಲಿ. ಓಕೆ, ಬೌಲಿಂಗ್ ಸ್ಟ್ರೆಂತ್ ಬಗ್ಗೆ ನಂಬರ್ 1 ಇದೆ ನಮ್ಮ ಬೌಲಿಂಗು. ನ್ಯೂಜಿಲೆಂಡ್ ಸ್ಟ್ರಾಂಗ್ ಇದೆ, ಇರಲಿ, ಇಂಡಿಯಾ ಇಸ್ ಮೋರ್ ಸ್ಟ್ರಾಂಗರ್. ಅದು ಫೈನಲ್ ಯಾವುದು ವಿನ್ ಆಗುತ್ತೆ? ಇಂಡಿಯಾ 100% ಇಂಡಿಯಾ.
ಗ್ಯಾರಂಟಿ. ತುಂಬಾ ಸ್ಲೋಲಿ ಪಿಚ್ ಆಗುತ್ತೆ. ಅದು ಇಂಡಿಯಾ ಫೇವರ್ ಪಿಚ್ ಇದೆ ಬಿಡಿ, ಪರವಾಗಿಲ್ಲ. 4 ಸ್ಪಿನ್ನರ್ಸ್ ಆಡ್ತಾರೆ, ಇಂಡಿಯಾ ವಿನ್ ಆಗೋದು. ಕನ್ನಡ ಬರಲ್ಲ ಅವನಿಗೆ. ನಾಳೆ ಫೈನಲ್ ಮ್ಯಾಚ್ ಇಟ್ಕೊಂಡು ಸಂಡೇ ಬೇರೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮ್ಯಾಚ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಯಾವ್ದು ವಿನ್ ಆಗುತ್ತೆ? ಇಂಡಿಯಾ 100% ಕೊಹ್ಲಿ 100. ಬೌಲಿಂಗ್ ಅಂತ ಬಂದಾಗ ಯಾರು ಬೌಲಿಂಗ್ ಪರ್ಫಾರ್ಮೆನ್ಸ್? ಶಮಿ ಮೊಹಮ್ಮದ್ ಶಮಿ 100%. ಚಕ್ರವರ್ತಿ 5 ವಿಕೆಟ್ಸ್ ಪಕ್ಕ 100%. ಜೈ ಹೋ